ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. 2021ನೇ ಇಸ್ವಿ ಜನವರಿ 14ನೇ ತಾರೀಕು ಕೂಡಲ ಸಂಗಮದಿಂದ ಆರಂಭವಾಗಿರತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರತಕ್ಕಂಥ ಮೀಸಲಾತಿ ಚಳವಳಿ ಇವತ್ತು 5 ವರ್ಷ ಆದ್ರೂ ನಮ್ಮ ಗಟ್ಟಿತನವನ್ನ, ನಮ್ಮ ನಿಷ್ಠೆಯನ್ನ, ನಮ್ಮ ಬದ್ಧತೆಯನ್ನ ಬಿಟ್ಕೊಳಾರ್ದೇನೆ ಯಾವುದೇ ಸರ್ಕಾರ ಬಂದ್ರೂ ಸಹ, ಯಾವುದೇ ಪಕ್ಷ ಅಧಿಕಾರಕ್ಕಿದ್ರೂ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿಕೆ ಪ್ರಾಮಾಣಿಕವಾದಂಥ ಹೋರಾಟವನ್ನ ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ. ಹೀನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೋಸ್ಕರವಾಗಿನೇ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು. ವಿಧಾನಸೌಧವನ್ನ ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಹ ಪಂಚಮಸಾಲಿಗಳ ಮಕ್ಕಳನ್ನ ಕೇಳಲಿಕ್ಕೆ ನಮ್ಮ ಭಾಗದಲ್ಲಿ ಅಧಿವೇಶನ ಅಂತ ಹೇಳಿ 2012ನೇ ಇಸ್ವಿ ಡಿಸೆಂಬರ್ 1ನೇ ತಾರೀಕು ಮೊದಲ ಬಾರಿಗೆ ವಿಧಾನಸೌಧ ಮುತ್ತಿಗೆ ಹಾಕಿದ್ವಿ. ಅವತ್ತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು. ನಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ಬೇಕೋ ಆ ರೀತಿ ಸ್ಪಂದನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಗೆ ಭರವಸೆ ಕೊಡುವಂತ ಕೆಲಸ ಮಾಡಿ, ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹವನ್ನು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಸಂಪರ್ಕ ಮಾಡಿ 1 ತಿಂಗಳಿಗೆ ನಾನು ಬಗೆಹರಿಸುವಂತ ಭರವಸೆ ಕೊಟ್ಟೆ. ಅದಾದ ನಂತರ ಮತ್ತೆ ನಾವು ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು 10 ಲಕ್ಷ ಶಕ್ತಿ ಪರೀಕ್ಷೆ ಮಾಡಿ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ. ಅವಾಗೂ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೆ ಇದ್ರೂ ಸಹ ನಮ್ಮ ಹೋರಾಟಕ್ಕೆ ಒಂದು ಗೌರವ ಕೊಡುವ ಕೆಲಸವನ್ನ ಅವತ್ತು ಸಂದರ್ಭದಲ್ಲಿ ಎಲ್ಲರೂ ಮಾಡಿರ್ತಕ್ಕಂಥದ್ದು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ 2 ಬಾರಿ ಸ್ವತಃ ಅವ್ರ ಮನೆ ಬಾಗಿಲು ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಮುತ್ತಿ ಹಾಕುವಂತ ಹೋರಾಟ ಮಾಡಿದ್ವಿ. ಅದು ಎಲ್ಲಿ ಸಹ ನಮ್ಮ ಹೋರಾಟ ಅತ್ಯುತ್ತ ಪ್ರಯತ್ನ ಅವರು ಮಾಡಿಲ್ಲ. ಡಿಸೆಂಬರ್ 22, 2022ಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ 20 ಲಕ್ಷ ಜನ ಶಕ್ತಿ ಪರೀಕ್ಷೆ ಮಾಡಿದ್ರು ಸಹ ಅಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಿಲ್ಲ. ಅದೇ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದ್ಮೇಲೆ ಇವ್ರಿಗೂ ನಮ್ಮ ಅಕ್ಕನ ಕೇಳ್ಬೇಕು ಅಂತ ಹೇಳಿ ಸುಮಾರು 1 ವರ್ಷಗಳ ಕಾಲ ನಾವು ಬಹಳ ಕೇಳ್ಕೊಂಡಿದ್ವಿ. ನಿಮ್ಮ ಸರ್ಕಾರ ಬರ್ಲಿಕ್ಕೂ ಲಿಂಗಾಯತರು ಈ ಸರಿ ಆಶೀರ್ವಾದ ಮಾಡಿದ್ದಾರೆ, ಹಾಗಾಗಿ ನಮ್ಮ ಸಮುದಾಯಕ್ಕೂ ನ್ಯಾಯ ಕೊಡಬೇಕು ಅಂತೇಳಿ ಅದು ಎಲ್ಲೇ ಒಂದ್ ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸೌಧಕ್ಕೆ ಹೆಂಗೋ ಅಧಿವೇಶನ ಬರ್ತಾರೆ, ಆ ಸಂದರ್ಭ ನಮ್ಮ ಶಕ್ತಿ ಪರೀಕ್ಷೆ ಮಾಡಿ ನಮ್ಮ ಅಕ್ಕನ ಕೇಳಬೇಕು ಅಂತ ಹೇಳಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು 2024ನೇ ಇಸ್ವಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗೊಂಡು ವಿಧಾನಸೌಧಕ್ಕೆ ಮುತ್ತಿ ಹಾಕಂತ ವಿಚಾರ ಇತ್ತು. ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ 4 ಜನ ಸಚಿವರನ್ನ ಮತ್ತೆ ಕಳಿಸಿದ್ರು. ಅವ್ರು ಬಂದು ಮನವಿ ಮಾಡ್ಕೊಂಡ್ರೆ ಮುತ್ತಿ ಹಾಕೋದ್ ಕೈ ಬಿಟ್ವಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನು ಕೇಳಬೇಕು ಅಂತ ಮನವಿ ಮಾಡ್ಕೊಂಡು ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅದು. ಹಾಗಾದ್ರೆ ನಾವೇ ಸ್ವತಃ CM ಇದ್ದಲ್ಲಿಗೆ ಹೋಗಿ ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ನಾವು ಬಂದಂತ ಸಚಿವರಿಗೆ ಹೇಳಿ ಕಳಿಸಿದ್ವಿ. ಹಾಗಾಗಿ ನಾವೇನ್ ಮಾಡಿದ್ವಿ, ಶಾಂತವಾಗಿನೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಹಕ್ಕೊತ್ತಾಯ ಪತ್ರ ಕೊಡಬೇಕು ಅಂತ ನೆನಕಂತ ಹೊಂಟಿದ್ವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಡಲಾರ್ದೇನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನ ಪಾಲಿಸಲಾರ್ದೇನೆ ಏಕಾಏಕಿ ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ, ವಕೀಲರ ಮೇಲೆ, ಮಹಿಳೆಯರ ಮೇಲೆ, ನಮ್ಮ ಸಮಾಜದ ನಾಯಕರ ಮೇಲೆ ದನಕ್ಕೆ ಬಡದು ಲಾಠಿ ಚಾರ್ಜ್ ಮಾಡಿದ್ರು. ಇದು ಬಹುತೇಕ ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಸುಮಾರು ಸ್ವತಂತ್ರ ಬಂದು ಈ ರಾಜ್ಯಕ್ಕೆ 24 ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ. ಯಾವ ಮುಖ್ಯಮಂತ್ರಿಗಳು, ಯಾವ ಸರ್ಕಾರಗಳು ಬಹುತೇಕ ಲಿಂಗಾಯತರ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿಲ್ಲ. ನಮಗೆ ಮೀಸಲಾತಿ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಮ್ ನೇರವಾಗಿ ಹೇಳೋದಾಗಿತ್ತು, ಇಲ್ಲ ನೀವು ಹೋರಾಟ ಮಾಡ್ಬಿಟ್ರೆ ನಾವು ಕೊಡೋದಿಲ್ಲ ಅಂತ. ನಾವೇನ್ ಬೇಜಾರಾಕಿದ್ವಿ ಅಥವಾ ಉದಾಸೀನ ಮಾಡಿದ್ರು ನಾವೇನ್ ತಪ್ಪು. ಆದ್ರೆ ಯಾವುದೇ ಮುನ್ಸೂಚನೆ ಇಲ್ಲಾರ್ದನಿ ಏಕಾಏಕಿ ಪೊಲೀಸರ ಮೂಲಕವಾಗಿ ದೌರ್ಜನ್ಯ ಮಾಡಿಸಿದ್ದು ನಮ್ಮ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬಂದಂಗಾಗಿದೆ. ನಮ್ಗೆ ಅತೀವಾಗಿರುತ್ತೆ ನಿಮಗೆ ಬಂದಿದೆ. ಪ್ರಜಾಪ್ರಭುತ್ವದಲ್ಲಿ ಕೇಳುವಂತ ಹಕ್ಕು ಎಲ್ಲರಿಗಿದೆ, ಕೊಡೋದು ಬಿಟ್ಟು ಸರ್ಕಾರ ಬಿಟ್ಟಿದೆ. ಆದ್ರೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಅಕ್ತಿಪ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಪ್ರಯೋಗ ಮಾಡಿರ್ತಕ್ಕಂಥದ್ದು ನಿಜವಾದ ಸಹ ಖಂಡನೀಯವಾಗಿರ್ತಕ್ಕಂಥದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಹಾಕಿದ್ವಿ, ನೀವು ಯಾವ ಪೊಲೀಸರು ಬಿನ್ ಡ್ರೆಸ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಆದೇಶ ಮಾಡಲ್ಲ ಅಂತ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡ್ರಿ. ಅವ್ರು ಸಸ್ಪೆಂಡ್ ಮಾಡಿಲ್ಲ, ಬಟ್ ಅವ್ರಿಗೆ ಅವಾರ್ಡ್ ಕೊಟ್ಟರು. ಕೊನೆಗೆ ಮುಖ್ಯಮಂತ್ರಿಗಳಿಗೂ ನಾವು ಒತ್ತಾಯ ಮಾಡಿ ಅಧಿವೇಶನ ನಮ್ಮೆಲ್ಲ ಶಾಸಕರು ಸಮಾಜ ಕ್ಷಮೆ ಕೇಳಬೇಕು ಅಂತ ಸಮಯ ಕೇಳಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಹೈಕೋರ್ಟ್ ಮೊರೆ ಹೋದ್ವಿ. ಹೈಕೋರ್ಟ್ ಮುಖಾಂತರ ನ್ಯಾಯ ಪಡಿಬೇಕು ಅಂತ ಹೈಕೋರ್ಟ್ ಅವರು ಆ ಲಾಠಿ ಕಾನೂನು ಬಾಹಿರವಾಗಿ ಮಾಡ್ತಿರೋ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು.
ತನಿಖೆ ಮಾಡಬೇಕು ಅಂತ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟರು. ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ಈಗಾಗಲೇ ವರದಿ ಸರ್ಕಾರಕ್ಕೆ ಸೇರಿದೆ. ಈ ಹಿನ್ನೆಲೆಯೊಳಗೆ ಡಿಸೆಂಬರ್ 10ನೇ ತಾರೀಕು ಮತ್ತೆ ಬಂದಿದೆ. ಆ ಸಂದರ್ಭದ ಕಹಿಘಟನೆ ನೆನಪಿಸಿಕೊಂಡು ಮುಂದೆ ಮೀಸಲಾತಿ ಪಡೆಯುವಂತ ಸಂಕಲ್ಪ ಮಾಡ್ಲಿಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲಾ ಲಿಂಗಾಯತ ಪಂಚಮಸಾಲಿಗಳು ಆ ದಿನವನ್ನ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತ ಹೇಳಿ ನಾವೆಲ್ಲರೂ ಸಹ ಅವತ್ತ ಘೋಷವಾಕ್ಯದೊಂದಿಗೆ ಅವತ್ತಿನ ದಿವಸ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥಸಂಚಲನವನ್ನು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಗೆ ಪಂಚಮಸಾಲಿ ಧರ್ಮದಂಡವನ್ನು ಇಟ್ಕೊಂಡು ಒಂದು ಮೌನ ಪಥಸಂಚಲನವನ್ನ ಅಂದ್ರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನ ಹೇಳಿಕ್ ಆಗದೆ ಇರ್ತಕ್ಕಷ್ಟು ನೋವು ನಮ್ಗೆ ತುಂಬಿಕೊಂಡಿದೆ. ಅದನ್ನ ವ್ಯಕ್ತಪಡಿಸೋಕ್ಕಿಂತ ಮೌನವಾಗಿನೇ ನಮ್ಮ ಮುಂದಿನ ಗುರಿಯನ್ನ ನಮ್ಮ ಮುಂದಿನ ಹಕ್ಕನ್ನ ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗಪ್ಪ ಅಂತೇಳಿ ನಾವು ಅನ್ಕೊಂಡಿದೀವಿ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನನಗೆ ಸತ್ಯಾಗ್ರಹ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಅಲ್ಲಿವರೆಗೆ ಹೋಗಿ ನಾವು ಸಂಜೆವರೆಗೂ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನ ಈ ಮೂಲಕವಾಗಿ ವ್ಯಕ್ತಪಡಿಸಿದ್ವಿ. ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಿದ್ದ ದೌರ್ಜನ್ಯವನ್ನ ಖಂಡಿಸ್ತೇವೆ. ಆ ಮೂಲಕವಾಗಿ ಮತ್ತೆ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಅತ್ತಿಕ್ಕುವಂತ ಕುತಂತ್ರ ಷಡ್ಯಂತ್ರಗಳು ಏನೇ ಇದ್ರು ನಾವು ಹೋರಾಟ ಮಾಡಿ ನಿರಂತರ ಮಾಡ್ತೀವಿ. ಈ ದ್ವೇಷದಿಂದ ನಮ್ಮನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಬಹುದು. ಅದು ನಾವು ಪ್ರೀತಿಯಿಂದ ಶಾಂತಿಯಿಂದ ಅಹಿಂಸಾತ್ಮಕವಾಗಿ ನ್ಯಾಯಯುತ ಹಕ್ಕನ್ನ ಪಡೆದೇ ತೀರ್ತಿ ಅನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ತಿಳಿಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿರ್ಬೋದು ಅಥವಾ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿದೆ, ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನ ಕಾನೂನು ಬಾಹಿರವಾಗಿ ಮುನ್ಸೂಚನೆ ಲಾಠಿ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಅನ್ನುವಂಥ ಸಂದೇಶಕ್ಕೋಸ್ಕರವಾಗಿನೇ ಡಿಸೆಂಬರ್ 10ನೇ ತಾರೀಕು ನಾವೆಲ್ಲ ಮೌನ ಪಥಸಂಚಲನವನ್ನ ಮಾಡಲಾಗ್ತಾ ಇದೆ. ಆ ಮೌನ ಪಥಸಂಚಲನ ಆ ರ್ಯಾಲಿಗೆ ನಾಡಿನಾದ್ಯಂತ ಎಲ್ಲಾ ಪಂಚಮಸಾಲಿಗಳು ಈ ಮಾಧ್ಯಮ ಗೋಷ್ಠಿಯಲ್ಲಿ ಕೊಡುವಂತ ನನ್ನ ಕರೆಯೇ ಅದು ಆಮಂತ್ರಣ ತೆಗೆದುಕೊಂಡು ನೀವೆಲ್ಲರೂ ಸ್ವಇಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾಧ್ಯಮ ಒಟ್ಟಿಗೆ ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ಸಮಾಜ ಪರವಾಗಿ ಬಿಜಾಪುರ ಜಿಲ್ಲೆಯ ಘಟಕದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀವಿ. ಹೋರಾಟ ಮಾಡುವಂತ ನಾಯಕರಲ್ಲಿ ಗಟ್ಟಿತನ ಇತ್ತು, ನೇರವಾಗಿ ಕೇಳ್ತಾ ಇದ್ರು. ಅದು ಒಂದು ರೀತಿ ಏನೈತಪ್ಪ ಅಂದ್ರೆ ಮನೆಯೊಳಗಿರ್ತಕ್ಕಂಥ ಜಗಳ ತರ ಇತ್ತು. ನಮಗೆ ಅವರು ಗೌರವನ ಕೊಡ್ತಾ ಇದ್ರು, ಸ್ಪಂದನೆ ಮಾಡ್ತಾ ಇದ್ರು. ಅದು ಎಲ್ಲೇ ಒಂದ್ ಕಡೆ ಈ ಸರ್ಕಾರ ಬಂದಾಗಿಂದ ನಮ್ಮ ಸಮುದಾಯದ ಶಾಸಕರು ಎಷ್ಟು ಮಟ್ಟಿಗೆ ಧ್ವನಿ ಎತ್ತಿ ಮಾತಾಡ್ಬೇಕಾಗಿತ್ತು ಅವ್ರು ಮಾತಾಡ್ತಾರೆ. ಕಾರಣ ಅವ್ರ ಪಕ್ಷದ ರೀತಿ ಸಂದೇಶ ಇದು ಗೊತ್ತಿಲ್ಲ. ಹಾಗಾಗಿ ನಮಗೇನಾಗಿದೆಯಪ್ಪ ಅಂತಂದ್ರೆ ಅವತ್ತಿನ ಗಟ್ಟಿಯಾಗಿ ಮಾತನಾಡುವಂತ ನಾಯಕರ ಕೊರತೆ ಇವತ್ತಿನ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಿಗಿದೆ. ಎಲ್ಲಿ ಮಾತಾಡಿದ್ರೆ ಎಲ್ಲಿ ಏನೋ ಸರ್ಕಾರದ ನಮ್ಮ ತಪ್ಪು ತಿಳ್ಕೊಂತವ್ರು ಏನೋ ಅಂತ ಒಂದು ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಏನೋ ಒಂದು ರೀತಿ ಮುಜುಗರ ಆಗ್ಬಾರ್ದನ್ನ ಕಾರಣಕ್ಕೋಸ್ಕರ ಯಾರು ಸಹ ಮಾತಾಡ್ತಾ ಇಲ್ಲ ಗಟ್ಟಿಯಾಗಿ. ಬಟ್ ಅವ್ರೆಲ್ಲರೂ ಮಾನಸಿಕವನ್ನ ಜೊತೆಗೆ ಇಬ್ಬರು ಮೂರು ಬಿಟ್ರೆ ತಪ್ಪೇನಿಲ್ಲ. ಉಳಿದವ್ರು ಬಹುತೇಕ ಎಲ್ಲಾ ರೂಲಿಂಗ್ ಗೌರ್ಮೆಂಟ್ ಎಲ್ಲಾ ಶಾಸಕ ಮಾತಾಡ್ಬಿಟ್ಟು ನಮ್ಮ ಸಮುದಾಯದ ಹೋರಾಟವು ಮುಂಚೂಣಿ ಇರ್ತಕ್ಕಂಥ ವಿಜಯಪುರ ಶಾಸಕ ಯತ್ನಾಗೌಡರು ಆಗಿರ್ಬೋದು, ನರಗುಂದ ಶಾಸಕ ಸಿ ಪಾಟೀಲ್ ಆಗಿರ್ಬೋದು, ಹುಬ್ಬಳ್ಳಿ ಶಾಸಕ ಅರವಿಂದ್ ಉಲ್ಲದ್ ಆಗಿರ್ಬೋದು, ಅನೇಕ ಶಾಸಕರು ಪಕ್ಷಾತೀತವಾಗಿ ಅಧಿವೇಶನ ಪ್ರತಿ ಬಾರಿ ಹೋರಾಟ ಮಾಡ್ತಾರೆ. ಆದ್ರೆ ಗಟ್ಟಿಯಾಗಿ ಹೋರಾಟನ ಮಾಡ್ಕೊಂತಿದ್ದೇವೆ. ಯಾವ ಹೋರಾಟನ ಅವ್ರು ಏನೇ ತಂತ್ರ ಕುತಂತ್ರ ಏನೇ ಯಾವುದೇ ಸರ್ಕಾರ ಇರಲಿ ಹತ್ತಿಕ್ಕೋ ಪ್ರಯತ್ನ ಮಾಡೋದು ಸಹಜ. ಅದು ಇಷ್ಟರ ಮಟ್ಟಿಗೆ ಹತ್ತಿಕ್ಕೋ ಪ್ರಯತ್ನ ಬಹುತೇಕ ಯಾರು ಮಾಡಿದಿಲ್ಲ. ಆದ್ರೆ ಹೋರಾಟ ನಮ್ ನಿರಂತರ ಐತಿ. ಆ ಹೋರಾಟವನ್ನ ಮೀಸಲಾತಿ ಪಡೆಯುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಪ್ರಮಾಣ ಮಾಡಿದ್ವಿ. ಆ ಪ್ರಕಾರ ಮೀಸಲಾತಿ ಪಡೆದೇ ತಿರ್ತೀವಿ. ಇವತ್ತೇನು ಡಿಸೆಂಬರ್ 10ನೇ ತಾರೀಕು ಮತ್ತೆ ಬಂದಿದ್ದರಿಂದ ಆ ಘಟನೆ ಖಂಡಿಸಿ ಅವತ್ತು ಮೌನ ಪಥಸಂಚಲನ ಮಾಡ್ತಿದ್ವಿ. ಅಲ್ಲ, ಅವರಿಗೆಲ್ಲ ನಮ್ಮ ಶಾಸಕ ಹೇಳಕ್ ಇಚ್ಛೆ ಪಡ್ತೀನಿ. ನೀವು ಸಮಾಜದಲ್ಲಿ ಹುಟ್ಟಿದಿರಿ, ನೀವು ಕೇವಲ ನಮ್ಮ ಜನಾಂಗದ ಬಗ್ಗೆ ಅಷ್ಟೇ ಮೀಸಲಾತಿಯನ್ನು ಮಾತ್ರ ಕೇಳಿದ್ರೆ ನಾವು ಯಾರಿಗೂ ಹೇಳ್ತಾ ಇಲ್ಲ. ನಮ್ಮ ಸಮುದಾಯದ ಉಳಿದ ಸಮುದಾಯದ ಬಗ್ಗೆನೂ ಮಾತಾಡ್ರಿ. ಕೊನೆ ಪಕ್ಷ ಮೀಸಲಾತಿ ಕೇಳೋದ್ರಿಂದ ನಿಮ್ಮ ಸರ್ಕಾರದವ್ರಿಗೆ ಏನಾದ್ರು ನಿಮ್ಗೆ ತೊಂದರೆ ಆಗೋದಾದ್ರೆ, ನಿಮ್ಗೇನು ಮುಜುಗರ ಆಗೋದಾದ್ರೆ ಡಿಸೆಂಬರ್ 10ನೇ ತಾರೀಕು ಘಟನೆಯನ್ನ ಖಂಡಿಸೋ ಪ್ರಯತ್ನವನ್ನ ಎಲ್ಲಾ ಲಿಂಗಾಯತ ಶಾಸಕರು, ಪಂಚಮಸಾಲಿ ಅಷ್ಟೇ ಅಲ್ಲ ಎಲ್ಲಾ ಲಿಂಗಾಯತ ಶಾಸಕರು ಅವತ್ತು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸೋದ ಪ್ರಯತ್ನ ಮಾಡಿದ್ದೆ. ಆದ್ರೆ ಈ ಸಮಾಜ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇಡುತ್ತೆ, ಗೌರವ ಇಡುತ್ತೆ.
ಹಿಂದೆ ಹೋದ್ರೆ ನಂಬಿಕೆ ಮತ್ತು ವಿಶ್ವಾಸನ ಕಳೆದುಕೊಳ್ಳುವಂತ ಸಂದರ್ಭ ಬರ್ಬೋದೇನೋ ಅಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕನ್ನೇರಿ ಶ್ರೀಗಳು ತಾಲಿಬಾನಿ ಬಸವ ಇದು ಅಂತ ಇಲ್ಲಿ ತಾಲಿಬಾನಿ ಬಳಕೆ. ನಾನೀಗ ಮೀಸಲಾತಿ ಹೋರಾಟದ ಬಗ್ಗೆ ಮಾಧ್ಯಮಗೋಷ್ಠಿ ಕರೆದನಿ. ಡಿಸೆಂಬರ್ 10 ಬರೀ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೇನೆ. ಮತ್ತೆ ನಾನು ಧಾರ್ಮಿಕವಾದಂತ ಮಾಧ್ಯಮಗೋಷ್ಠಿ ಕರೆದಾಗ ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡ್ತೀನಿ. ಈಗ ಕೇವಲ ಸಮಯದ ಬಹಳ ಕೊರತೆ ಇರೋದ್ರಿಂದ ಕೇವಲ 2 ಜನ ಐತಿ. ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮೆಲ್ಲ ಮಾಧ್ಯಮದವರು ಸಹಕಾರ ಪಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಘಟನೆಯನ್ನು ಖಂಡಿಸಿ ನಮ್ಮೊಂದಿಗೆ ಮೌನ ಪಥ ಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೀನಿ. ಜಯಪುರದಲ್ಲಿ ಕಳೆದ 79 ದಿನಗಳಿಂದ ನಿರಂತರವಾಗಿ ಸರ್ಕಾರಿ ಕಾಲೇಜು ಬಿಜೆಪಿ ಹೋರಾಟದ ವಿರುದ್ಧ ಬಿಜೆಪಿ ಕಾಲೇಜಿನ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಸರ್ಕಾರಿ ಕಾಲೇಜು ಮೆಡಿಕಲ್ ಕಾಲೇಜ್ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಸರ್ಕಾರಿ ಕಾಲೇಜುಗಳು ಬೇಕನ್ನುವಂಥದ್ದು ಎಲ್ಲಾ ಜನರ ಅಪೇಕ್ಷೆ ಇಟ್ಬಿಡ್ರಿ. ಎಲ್ಲಾ ಜನರ ಅಪೇಕ್ಷೆ ಐತಿ ಬೇಕು ಅನ್ನುವಂಥದ್ದು. ಆಗ ನನಗೆ ಹೆಚ್ಚು ಮಾಹಿತಿ ಪಡ್ಕೊಂಡಲ್ಲ ಅದ್ರ ಬಗ್ಗೆ. ನಮ್ಮ ಬಾಗಲಕೋಟೆ ಬಗ್ಗೆ ಒಂದಿಷ್ಟು ನಾನು ಹೋರಾಟ ಬೆಂಬಲ ಕೊಟ್ಟಿದ್ದೆ ಬಾಗಲಕೋಟೆಯಲ್ಲಿ. ಬಟ್ ವಿಜಯಪುರದ ಬಗ್ಗೆ ನನ್ನ ಮಾಹಿತಿ ಗೊತ್ತಿಲ್ಲ. ನಾನು ಮತ್ತೆ ನಮ್ಮ ಸ್ಕೂಲ್ ಸಲಹೆ ಪಡ್ಕೊಂಡು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಇನ್ನೊಂದು ವಿಷಯ ಪ್ಲೀಸ್, ಮಾಧ್ಯಮಿಕರಲ್ಲಿ ಒಂದು ವಿನಂತಿ. ಸುಮಾರು ಅದು ಹೋರಾಟ ಮುಂಚೂಣಿ ಇರ್ತಕ್ಕಂಥ ಸುಮಾರು 29 ಜನರ ಮೇಲೆ ಸರ್ಕಾರ ಖುದ್ದಾಗಿ ಕೇಸ್ ಹಾಕಿದೆ. ನಾವು ಮತ್ತೆ ಕೋರ್ಟ್ ಮುಖಾಂತರ ಅದನ್ನ ಕೇಸನ್ನು ಖುಲಾಸಗೊಳಿಸೋ ಪ್ರಯತ್ನ ಮಾಡ್ತೀವಿ. ಆರ್ಥಿಕ ಪ್ರಯತ್ನ ಮಾಡ್ತಿದ್ರೆ ಅವ್ರು ನಿರಂತರ ಯಾವುದೇ ಹೋರಾಟದ ಮಾಡೋ ಸಹಜ. ಅದು ನಮ್ಮ ಜನ ಯಾರು ಎದುರು ಪಂಚಮಸಾಲಿ ಸಮಾಜ ಬಾಂಧವರು ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಇರುವುದು ಎಷ್ಟಕ್ಕಾಗಿ ಅಂದ್ರ, ಈ ದೇಶದೊಳಗ ಪಂಚಮಸಾಲಿ ಸಮಾಜ ಅಂದ್ರೆ ರೈತರು, ಪಂಚಮಸಾಲಿ ಸಮಾಜ ಅಂದ್ರೆ ಕೂಲಿಕಾರು, ಪಂಚಮಸಾಲಿ ಸಮಾಜ ಅಂದ್ರೆ ಕಾರ್ಮಿಕರು, ಪಂಚಮಸಾಲಿ ಸಮಾಜ ಅಂದ್ರೆ ಅಲೆಮಾರಿ ಜನಾಂಗದ ದುಡಿಮೆಗಾರರು ಅಂತ ಒಂದು ಸಮಾಜದ ಕೃಷಿ ಸಮಾಜದಿಂದ ಬಂದಿರತಕ್ಕಂತ ಬಡ ಮಕ್ಕಳಿಗೆ ಒಂದು ಕುವಿಯೇ ಮೀಸಲಾತಿ ಪಡೆಯಬೇಕೆಂಬ ಉದ್ದೇಶದಿಂದ ಸುಮಾರು ಅನೇಕ ವಿವಿಧ ತೆರನಾದಂತ 8 ಹೋರಾಟಗಳನ್ನು ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ 8 ಹೋರಾಟಗಳನ್ನು ಮಾಡಿದ್ದು ತಮ್ಮೆಲ್ಲರಿಗೆ ಪರಿಚಿತ. ಯಾಕಂದ್ರೆ ಸುಮಾರು ಜನ ಈ ರಾಜ್ಯದ ಆಡಳಿತವನ್ನು ಹಿಡಿದಿದ್ದು ನೀವು ನೋಡ್ತೀವಿ. ಮೊದಲು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ತದನಂತರ ಜಗದೀಶ್ ಶೆಟ್ಟರ್ ಅವರಾದ್ರು, ತದನಂತರ ಬಸವರಾಜ ಬೊಮ್ಮಾಯಿ ಅವರಾದ್ರು. ಇವರೆಲ್ಲರೂ ಹೋರಾಟವನ್ನು ಬದಲಿಸ್ತಕ್ಕಂತ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಮಾಡಲಿಲ್ಲ. ಆದ್ರೆ 2023ರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಸರ್ಕಾರ ರಚನೆ ಮಾಡಿದಾಗ ಪಂಚಮಸಾಲಿ ಸಮಾಜದ ನಿರಂತರ ಹೋರಾಟ ಬೆಳಗಾವಿಯಲ್ಲಿ ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ಮೀಸಲಾತಿ ಪಡೆಯುವ ದಿಕ್ಕಿನಲ್ಲಿ ನಾವು ಸಂವಿಧಾನ ಹಕ್ಕಿನಡಿಯಲ್ಲಿ ನಾವು ಹೋರಾಟವನ್ನು ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಮೇಲೆ ಗದಾ ಪ್ರವಾಹ, ನಮ್ಮ ಮೇಲೆ ಸರ್ವಾಧಿಕಾರಿ ಧೋರಣೆ ಮಾಡಿ ಅನಾವಶ್ಯಕ ನಿರಪರಾಧಿಗಳಿಗೆ, ನಮ್ಮ ಸಮಾಜದ ಶಾಂತಿ ರೀತಿಯಿಂದ ಇರ್ತಕ್ಕಂಥ ಹೋರಾಟಗಾರರ ಮೇಲೆ ಬಡಗಿ ಒಂದು ಏಟನ್ನು ತೋರಿಸುವುದು ದುರ್ದೈವದ ಸಂಗತಿ. ಕರಾಳ ದಿನ. ಆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾಳೆ ಡಿಸೆಂಬರ್ 25ನೇ ತಾರೀಕು 10ನೇ ದಿನ 25ನೇ ಇಸ್ವಿಯೊಳಗ ಬೆಳಗಾವಿಯಲ್ಲಿ ನಾವೆಲ್ಲ ಸಮಾಜ ಬಾಂಧವರು, ಮಲೇಗೌಡ, ದೀಕ್ಷೇಗೌಡ ಹಾಗೂ ಗೌಳ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಮತ್ತೆ ಪುನಃ 10ನೇ ತಾರೀಕಿನ ದಿವಸ ಗಾಂಧಿ ಭವನದಿಂದ ಮಹಿಳೆಯರು, ಯುವಕರು, ಪುರುಷರು ಲಕ್ಷಗಟ್ಟಲೆ ಜನ ಸೇರಿ ಬಲಗೈಯಲ್ಲಿ ಸಮಾಜದ ಧ್ವಜ ಮತ್ತು ದಂಡ, ಎಡಗೈಯಲ್ಲಿ ಕಪ್ಪು ಬಟ್ಟೆ, ಬಾಯಿಗೆ ಕಪ್ಪು ಬಟ್ಟೆ ಧರಿಸಿ ಮೌನ ಪಥಸಂಚಲನ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ನೇತೃತ್ವದಲ್ಲಿ 10ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ಸರ್ಕಾರದ ಒಂದು ಧೋರಣೆ, ಸರ್ಕಾರದ ಒಂದು ನಿಲುವು ನಮ್ಮ ಸಮಾಜಕ್ಕೆ ಆಘಾತವನ್ನು ನೀಡಿದೆ. ಅಂತ ಸಮಾಜ ಇವತ್ತು ಮತ್ತೊಮ್ಮೆ ಸರ್ಕಾರದ ಕಣ್ಣು ತೆರೆಸಬೇಕೆಂಬ ಉದ್ದೇಶ ಇಟ್ಟುಕೊಂಡು ಮಹಿಳೆಯರ ಆದಿಯಾಗಿ, ಪುರುಷರ ಆದಿಯಾಗಿ, ವಿದ್ಯಾರ್ಥಿಗಳ ಆದಿಯಾಗಿ
ಇಡೀ ನಾಡಿನ ಮೂಲೆ ಮೂಲೆಗಳಿಂದ ಮತ್ತೆ ನಾವು ಬೆಳಗಾವದಲ್ಲಿ ಸೇರ್ಲಾ ಇದ್ದೇವೆ. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಅನೇಕ ಹೋರಾಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯ ಕೊಡುಗೆ ಬಹಳ. ಯಾಕಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇರೋದು ಅದು ಬಿಜಾಪುರ ಹೇಳ್ಬೋದು. ಅಂತ ಬಿಜಾಪುರ ಜಿಲ್ಲೆಯಿಂದ ರೈತರು, ಕೃಷಿಕರು, ಯುವಕರು, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆ ಕರಾಳ ದಿನ, ಆ ಒಂದು ಕರಾಳ ದಿನದಲ್ಲಿ ನಾವು ಮಾಡ್ತಕ್ಕಂಥ ಪಥಸಂಚಲನ, ಮೌನ ಸಂಚಲನದಲ್ಲಿ ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಯಶಸ್ವಿಗೊಳಿಸಲಿಕ್ಕೆ ನಾವು ಕೂಡ ಕಂಕಣಬದ್ಧರಾಗಬೇಕು. ಮತ್ತೊಮ್ಮೆ ಸರ್ಕಾರದ ಕಣ್ಣನ್ನು ತೆರೆಸುವಂತ ಕೆಲಸ ಮಾಡಬೇಕು. ಈ ನಲ್ಲಿ ಸಂವಿಧಾನಾತ್ಮಕ ಹಕ್ಕು, ಯಾಕಂದ್ರ ಕರ್ತವ್ಯ ಮತ್ತು ಹಕ್ಕುಗಳು ಎರಡೂ ಒಂದೇ ನಾಣ್ಯದ ಮುಖ ಹೇಳ್ತೀವಿ. ನಮ್ಮ ಹಕ್ಕನ್ನು ಪಡ್ಲಿಕ್ಕೆ ನಾವು ಸಂವಿಧಾನಾತ್ಮಕ ಹಕ್ಕನ್ನು ಪಡ್ಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಸರ್ಕಾರದ ರಚನೆ ಆಗ್ಲಿಕ್ಕೆ ನಮ್ಮ ಸಮಾಜದ ಕೊಡುಗೆ ಕೂಡ ಸಾಕಷ್ಟಿದೆ, ಅದು ನೀವು ಪರಿಗಣಿಸಬೇಕು. ತಾವು ಯಾವ ರೀತಿ ಇನ್ನೊಂದು ಸಮಾಜಕ್ಕೆ ನಾವು ಏನು ಕೊಟ್ಟು ನಾವು ಅದಕ್ಕೆ ಏನಪ್ಪಾ ಸಮಾಧಾನ ಇಲ್ಲ ನಾವು. ಯಾಕಂದ್ರ ನಮ್ಮವರು ನಮ್ಮ ಜೊತೆಗೆ ಕರ್ಕೊಂಡು ಹೋಗುವಂತ ಸ್ವಭಾವ ಪಂಚಮಸಾಲಿ ಸಮಾಜ. ಅದೇ ರೀತಿ ಎಸ್ ಟಿ ಸಮಾಜಕ್ಕೆ ಸೇರಿಸಿ ಯಾವ ರೀತಿ ನೀವು ರೆಕಮೆಂಡ್ ಮಾಡಿರಿ ಸೆಂಟ್ರಲ್ ಗೌರ್ಮೆಂಟ್, ಅದೇ ರೀತಿ ಪಂಚಮಸಾಲಿ ಸಮಾಜವನ್ನು OBCಯಲ್ಲಿ ಸೇರಿಸಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಹಾನಿ, ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಒಂದು ಹಕ್ಕನ್ನು ನೀವು ಕೊಡದೇ ಇದ್ದೀರಾ, ಮುಂದಿನ ದಿನಮಾನಗಳಲ್ಲಿ ಈ ಸಮಾಜವು ನಿಮಗೆ ಪಾಠ ಕಲಿಸುತ್ತ ಈ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.